ಮಧ್ಯಪ್ರಾಚ್ಯದಲ್ಲಿ 10ನೇ ದಿನಕ್ಕೆ ಮಹಾಯುದ್ಧ ಕಾಲಿಟ್ಟಿದೆ. ಇರಾನ್ ಆದಾಯದ ಮೂಲ ಕಚ್ಚಾ ತೈಲವೇ ಟಾರ್ಗೆಟ್ ಆಗಿದೆ. ದಾಳಿಯಿಂದ ಕುಡಿಯುವ ನೀರಿಗೂ ಹಾಹಾಕಾರ ಶುರುವಾಗಿದೆ. ಅತ್ತ ಸೌದಿ ತನ್ನ ಆಯಿಲ್ ಪ್ರೊಡಕ್ಷನ್ ಬಂದ್ ಮಾಡಿದೆ. ಸೇಫ್ ಹೆವೆನ್ ದುಬೈನಲ್ಲಿ ಆಹಾರದ ಬರಗಾಲ ಸೃಷ್ಟಿಯಾಗಿದೆ. ಭೋಗ ವಿಲಾಸದ ನಾಡು ದುಬೈ ರಿಯಲ್ ಎಸ್ಟೇಟ್ ಎದುರೋಗಿದೆ. ಬಂಗಾರದ ಬೆಲೆ ನೆಲಕಚ್ಚಿದೆ. ಈ ಯುದ್ಧದ ಮಧ್ಯೆ ಮೊಸ್ತಫಾಗೆ ಇರಾನ್ ಸುಪ್ರೀಂ ಲೀಡರ್ ಪಟ್ಟವನ್ನು ಕಟ್ಟಲಾಗಿದೆ. ಆದರೆ ಟ್ರಂಪ್ ಮಾತ್ರ ಹುಡುಕಿ ಹೊಡೆಯುತ್ತೇವೆ ಅಂತ ಎಚ್ಚರಿಕೆಯನ್ನ ಕೊಟ್ಟು ಯುದ್ಧ ಅಂತ್ಯಕ್ಕೆ ನೇತನ್ಯಾಹು ಅಭಿಪ್ರಾಯ ಅಂತಿಮ ಅಂತಿದ್ದಾರೆ. ಇರಾನ್ ಯುದ್ಧದ ಹೊಡೆತಕ್ಕೆ ನಲುಗಿರುವಂತಹ ಭಾರತದ ಷೇರುಪೇಟೆಯಲ್ಲಿ ಬ್ಲಡ್ ಬಾತ್ ಆಗ್ತಾ ಇದೆ. 2 ದಿನದಲ್ಲಿ 31 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದೆ. ಸಿಲಿಂಡರ್ ಸ್ಫೋಟದಿಂದ ಹೋಟೆಲ್ಗಳಿಗೆ ಬೀಗ ಬಿದ್ದಿದೆ. ಎಕ್ಸಾಮ್ಗಳು ಕ್ಯಾನ್ಸಲ್ ಆಗ್ತಾ ಇದ್ದಾವೆ. ಹೂಡಿಕೆ ನಷ್ಟಕ್ಕೆ ಶ್ರೀರಾಮ್ಪುರದ ವೆಂಕಟೇಶ್ ಟ್ರ್ಯಾಕ್ಗೆ ತಲೆ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ಜಟಾಪಟಿಯ ಹಸ್ತ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಗುರುವಾರವರೆಗೆ ಹೋರಾಟದ ಸಮಿತಿ ಡೆಡ್ಲೈನ್ ಕೊಟ್ಟಿದ್ದು ಸಂಪುಟ ಸಭೆಯ ನಿರ್ಧಾರ ಬದಲಿಸುವಂತೆ ಆಗ್ರಹಿಸಿದೆ. ಈ ಕಿಚ್ಚಿನ ಮಧ್ಯೆ ಗೃಹ ಸಚಿವ ಪರಮೇಶ್ವರ್ ಮುನಿಯಪ್ಪ ರಹಸ್ಯ ಸಭೆ ನಡೆಸಿದ್ದು ಸಮಸ್ಯೆ ಶಮನಕ್ಕೆ ಯತ್ನವನ್ನ ಮಾಡ್ತಾ ಇದ್ದಾರೆ. ಭಾರತೀಯರ ಪ್ರಾರ್ಥನೆ ಮತ್ತೊಮ್ಮೆ ಫಲಿಸಿದೆ. 3ನೇ ಬಾರಿ T20 ವಿಶ್ವಕಪ್ಗೆ ಟೀಂ ಇಂಡಿಯಾ ಮುತ್ತಿಕ್ಕಿದೆ. ಸಂಜು ಅಮೋಘ ಆಟದ ಹಿಂದೆ ದೇವರ ಮಾರ್ಗದರ್ಶನ ಸಿಕ್ಕಿದೆಯಂತೆ. ಸೂರ್ಯ ಮಾತ್ರ ಐತಿಹಾಸಿಕ ಗೆಲುವನ್ನ ದ್ರಾವಿಡ್ ಮತ್ತು ಲಕ್ಷ್ಮಣ್ಗೆ ಅರ್ಪಿಸಿದ್ದಾರೆ. ಸೆಲೆಬ್ರೇಷನ್ಗೆ ಸಂಗಾತಿಗಳ ಸಂಪ್ರೀತಿ ಸಿಕ್ಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.